ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ಬಹಳ ದಿನಗಳ ನಂತರ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಸಂತೋಷ ನನಗೆ ತುಂಬ ಇದೆ. ಯಾಕಂದರೆ ನಾನು ಶಿಕ್ಷಕಿಯಾದ ಕಾರಣ ನನಗೆ ಕೆಲಸದ ಒತ್ತಡ ಮತ್ತು ಹಲವಾರು ರೀತಿಯ ವೈಯಕ್ತಿಕ ಕಾರಣಗಳು, ವೈಯಕ್ತಿಕ ಜವಾಬ್ದಾರಿಗಳ ನಿಮಿತ್ತ ನಾನು ಇಷ್ಟು ದಿನಗಳ ಕಾಲ, ಬಹುಶಃ ವರ್ಷವೇ ಆಗೋಗಿದೆ ಅಂತ ಅಂದ್ಕೊತೀನಿ. ಆದ್ದರಿಂದ ನಾನು ವೀಡಿಯೋಗಳನ್ನ ಮಾಡೋಕ್ಕೆ ಆಗಿದ್ದಿಲ್ಲ. ಸೊ ಭಗವಂತನ ಪ್ರೇರಣೆ ಮತ್ತು ನನ್ನ ಕೃಷ್ಣನ ಪ್ರೇರಣೆ ಆದ್ದರಿಂದ, ಯಾಕಂದರೆ ಹೇಳ್ತಾರಲ್ಲ ಏನೋ ಪರಮಾತ್ಮನ ಪ್ರೇರಣೆ ಇಲ್ಲದೆ, ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡಿಯೂ ಸಹ ಅಲುಗಾಡೋದಿಲ್ಲ ಅಂತಂದು. ಸೊ ಆ ಥರ ಭಗವಂತ ಯಾವ ಕಾರಣಕ್ಕೆ ನಿಂದ್ರಿಸಿದ್ನೋ ಅದು ಗೊತ್ತಿಲ್ಲ. ಈಗ ಮತ್ತೆ ಅವನ ಪ್ರೇರಣೆ ಆದ್ದರಿಂದ ಮತ್ತೆ ನಾನು ನಿಮ್ಮ ಎಲ್ಲರ ಮುಂದೆ ಬಂದಿದ್ದೇನೆ. ಮತ್ತು ಅದೇ ರೀತಿಯಾಗಿ ಹಿಂದೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸವನ್ನು, ಅಭಿಮಾನವನ್ನು ನೀವು ತೋರಿಸಿದ್ರೋ ನನ್ನ ಮತ್ತು ನನ್ನ ಚಾನಲ್ನ ಮೇಲೆ, ನನ್ನ ಆಲೋಚನೆಗಳಿಗೆ, ನನ್ನ ಅಂತರಂಗದ ಮಾತುಗಳಿಗೆ, ನನ್ನ ಅಭಿಪ್ರಾಯಗಳಿಗೆ ನಿಮ್ಮೆಲ್ಲರ ಪ್ರೇರಣೆ ಹೇಗಿತ್ತೋ ಅದು ಈಗಲೂ ಸಹ ಮುಂದುವರಿತದೆ ಅಂತ ಭಾವಿಸ್ತಾ, ನಾನು ಇವತ್ತು ನಿಮಗೆ ಒಂದು ಪುಟ್ಟ ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಒಂದು ಪುಟ್ಟ ವಿಷಯದ ಮೂಲಕ ನಾವು ನಮ್ಮ ಈ ಒಂದು ಹೊಸ ಚಾನಲ್, ಈ ಚಾನಲನ್ನು ಹೊಸ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಣ ಅಂತ ಭಾವಿಸ್ತೇನೆ. ಏನು ಅಂದರೆ, ನಾವು ಚಿಕ್ಕವರಿದ್ದಾಗೆಲ್ಲ ಪೆನ್ಸಿಲ್ಗಳನ್ನು, ಕಲರ್ ಪೆನ್ಸಿಲ್ಗಳನ್ನು ಯೂಸ್ ಮಾಡಿರ್ತೇವೆ, ಬಳಸಿರ್ತೇವೆ. ಕಲರ್ ಪೆನ್ಸಿಲ್ಗಳು, ಏನು ಚಿತ್ರ ಬಿಡಿಸೋದಕ್ಕಾಗಲಿ ಅಥವಾ ಏನಾದರೂ ಬರೆಯೋದಕ್ಕಾಗಲಿ ಕಲರ್ ಪೆನ್ಸಿಲ್ಗಳನ್ನು ನಾವು ಉಪಯೋಗಿಸಿರ್ತೇವೆ. ಅದರಲ್ಲಿ ಎಲ್ಲ ಥರದ ಕಲರ್ ಪೆನ್ಸಿಲ್ಗಳು ಇರುತ್ತವೆ, ಇನ್ಕ್ಲೂಡಿಂಗ್ ವೈಟ್ ಕೂಡ, ಬಿಳಿದು. ಹೌದಾ? ಬೆಳ್ಳಗಿರ್ತಕ್ಕಂಥ ಒಂದು ಕಲರ್ ಪೆನ್ಸಿಲನ್ನು ಸಹ ನಾವು ಏನು ಕಲರ್ ಪೆನ್ಸಿಲ್ ಬಾಕ್ಸಲ್ಲಿ ನೋಡಿರ್ತೇವೆ. ನಾವು ಎಲ್ಲರೂ ಈಗಲೂ ಸಹ ಎಲ್ಲ ಥರದ ಬಣ್ಣದ ಕಲರ್ ಪೆನ್ಸಿಲ್ಗಳನ್ನು ಚಿತ್ರ ಬಿಡಿಸೋದಕ್ಕೆ, ಬರೆಯೋದಕ್ಕೆ, ಹೆಡ್ಡಿಂಗ ಬರೆಯೋದಕ್ಕಾಗಲಿ ಅಥವಾ ಅಂಡರ್ಲೈನ್ ಮಾಡೋದಕ್ಕಾಗಲಿ ನಾವು ಎಲ್ಲ ಥರದ ಕಲರ್ ಪೆನ್ಸಿಲ್ಗಳನ್ನು ಬಳಸಿರ್ತೇವೆ. ಆದರೆ ಆ ಬಿಳಿಯ ಬಣ್ಣದ ಕಲರ್ ಪೆನ್ಸಿಲನ್ನು ನಾವು ಬಳಸಿರುವುದಿಲ್ಲ, ಅಥವಾ ಬಳಸಿರೋದು ಬಹಳ ಕಡಿಮೆ ಆಗಿರುತ್ತೆ, ಬಳಸಿರೋದಿಲ್ಲ ಮ್ಯಾಕ್ಸಿಮಮ್ ಆಗಿ. ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಯಾಕೆಂದರೆ ಬೇರೆ ಎಲ್ಲ ಬಣ್ಣಗಳು ಸಹ ನಾವು ಯಾವ ಪೇಪರ್ ಮೇಲೆ ಬಳಸ್ತಾ ಇರ್ತೀವಿ ಅದನ್ನಂದರೆ ಒಂದು ಬಿಳಿಯ ಹಾಳೆ ಮೇಲೆ ಬರಿತಾ ಇರ್ತೀವಿ. ಅದೊಂದು ಬಿಳಿಯ ಹಾಳೆಯ ಮೇಲೆ ಬೇರೆ ಬೇರೆ ಥರದ ಬಣ್ಣದ ಪೆನ್ಸಿಲ್ಗಳನ್ನು ಬರಿತಾ ಇದ್ದರೆ ಅದು ಹೈಲೈಟ್ ಆಗುತ್ತೆ, ಎದ್ದು ಕಾಣಿಸ್ತವೆ. ಎಲ್ಲ ರೀತಿಯ ಬಣ್ಣಗಳು ಹೈಲೈಟ್ ಆಗಿ ಕಾಣಿಸ್ತವೆ. ನಾವು ಬಿಳಿ ಬಣ್ಣದ ಪೇಪರನ್ನು ಬಳಸ್ತಾ ಇರೋದ್ರಿಂದ ನಾವು ಬಿಳಿಯ ಬಣ್ಣದ ಪೆನ್ಸಿಲ್ ತೆಗೆದುಕೊಂಡು ಅದರಲ್ಲಿ ಬರೆದ್ರೆ ಆ ಬಿಳಿಯ ಬಣ್ಣ ಕಾಣಿಸೋದಿಲ್ಲ. ಹಾಗಂತೇಳಿ ಆ ಪೆನ್ಸಿಲ್ ವೇಸ್ಟೇ. ಹಾಗಂತೇಳಿ ಆ ಪೆನ್ಸಿಲ್ ಕೆಲಸಕ್ಕೆ ಬರದೇ ಇರ್ತಕ್ಕಂಥ ಪೆನ್ಸಿಲ್ ಆಗಿರ್ತದನ, ಅಥವಾ ಬರದೇ ಇರ್ತಕ್ಕಂಥ ಬಣ್ಣ ಆಗಿದೆಯೇ ಬಿಳಿ ಬಣ್ಣ? ಅದಕ್ಕೇನು ಬೆಲೆ ಇಲ್ವೇ? ಬಿಳಿಯ ಬಣ್ಣಕ್ಕೆ ಏನು ಬೆಲೆ ಇಲ್ವೇ? ಹಾಗಾದರೆ ಇದನ್ನು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡಾಗ ನಾನು ಕಂಡುಕೊಂಡಿರ್ತಕ್ಕಂತಹ ಉತ್ತರ ಖಂಡಿತ ಹಾಗಲ್ಲ. ಒಂದು ಪೆನ್ಸಿಲ್ನ ನಾವು ಬಳಸ್ತಾ ಇದ್ದಾಗ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದ ಮಾತ್ರಕ್ಕೆ ಅದು ಆ ಪೆನ್ಸಿಲಿನ ದೋಷವಲ್ಲ, ಅಥವಾ ಆ ಪೆನ್ಸಿಲಿಗೆ ಶಕ್ತಿ ಇಲ್ಲ ಅಂತಕ್ಕಂಥದ್ದಲ್ಲ. ಆ ಬಣ್ಣಕ್ಕೆ ಆ ಶಕ್ತಿ ಇಲ್ಲ, ಅಥವಾ ತೋರಿಸ್ತಕ್ಕಂಥ ಶಕ್ತಿ, ಅಥವಾ ಏನು ಹೈಲೈಟ್ ಮಾಡ್ತಕ್ಕಂಥ ಶಕ್ತಿ ಆ ಪೆನ್ಸಿಲಿಗೆ ಅಥವಾ ಆ ಬಣ್ಣಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ. ಖಂಡಿತವಾಗಿಯೂ ಅದಕ್ಕೆ ಬೆಲೆ ಇದೆ. ಆ ಪೆನ್ಸಿಲಿಗೆ ಅದರದ್ದೇ ಆಗಿರ್ತಕ್ಕಂಥ ಬಣ್ಣಕ್ಕೆ ತನ್ನದೇ ಆಗಿರ್ತಕ್ಕಂಥ ಮೌಲ್ಯ ಇದೆ. ಆದರೆ ನಾವು ಬಳಸ್ತಕ್ಕಂಥ ಬ್ಯಾಕ್ಗ್ರೌಂಡು ಸರಿ ಇರೋಲ್ಲ. ನೋಡಿ, ಬಿಳಿಯ ಹಾಳೆಯ ಮೇಲೆ ಬಿಳಿಯ ಬಣ್ಣದ ಪೆನ್ಸಿಲಿಂದ ಬರೆದ್ರೆ ನಮಗೇನೂ ಆ ಬಿಳಿಯ ಬಣ್ಣದ ಮಹತ್ವ ಗೊತ್ತಾಗೋದಿಲ್ಲ. ಅದೇ ನಾವು ಕಪ್ಪು ಹಾಳೆಯನ್ನು ಅಥವಾ ಬೇರೆ ಬಣ್ಣದ ಹಾಳೆಯನ್ನು, ಡಾರ್ಕ್ ಕಲರ್ ಬಣ್ಣದ ಹಾಳೆಯ ಮೇಲೆ ಈ ಬಿಳಿಯ ಬಣ್ಣದ ಪೆನ್ಸಿಲನ್ನು ತೆಗೆದುಕೊಂಡು ಒಂದು ಟಿಕ್ ಮಾರ್ಕ್ ಹಾಕಿದರೂ ಸಹ, ಒಂದು ಸಣ್ಣದೊಂದು ಗೆರೆ ಎಳೆದರೂ ಸಹ ಆ ಬಿಳಿಯ ಬಣ್ಣ ಹೈಲೈಟ್ ಆಗಿ ಕಾಣುತ್ತೆ. ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಮಗೆ ಚಿಕ್ಕ ನೋಡಿ, ನಮ್ಮ ಜೀವನದಲ್ಲೇ ನಡೀತಕ್ಕಂಥ, ನಾವು ಮಾಡ್ತಕ್ಕಂಥ ವಿಷಯಗಳೇ ನಮಗೆ ಜೀವನದ ಪಾಠವನ್ನು ಕಲಿಸ್ಕೊಡ್ತವೆ. ನೋಡಿ, ಅಂದರೆ ಅರ್ಥ ಏನು? ನಾವು ಯಾವಾಗ ನಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ಏನು? ನಮ್ಮ ವಾತಾವರಣ, ನಾವಿರ್ತಕ್ಕಂಥ ಪರಿಸರ ನಮಗೆ ಅನುಕೂಲವಾಗಿಲ್ಲದೆ ಪ್ರತಿಕೂಲವಾಗಿದ್ದರೆ ನಾವು ನಮ್ಮ ಪ್ರತಿಭೆಯನ್ನು ಹೊರಗಾಕೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಭೆ ಇರುತ್ತೆ. ನೋಡಿ, ಆ ಪೆನ್ಸಿಲಿನ ಥರ ಬಿಳಿಯ ಬಣ್ಣದ ಹಾಳೆಯ ಮೇಲೆ ಬಿಳಿಯ ಬಣ್ಣದ ಪೆನ್ಸಿಲನ್ನು ತೆಗೆದುಕೊಂಡು ಬರೆದ್ರೆ ಬಿಳಿ ಬಣ್ಣ ಕಾಣೋದಿಲ್ಲ. ಅದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದರೆ,
ಬಿಳಿಯ ಬಣ್ಣದ ಪೇಪರ್ ಬದಲಾಗಿ ಕಪ್ಪು ಬಣ್ಣದ ಪೇಪರು ಅಥವಾ ಇತರ ಡಾರ್ಕ್ ಬಣ್ಣದ ಪೇಪರನ್ನು ಹಸಿರು, ನೀಲಿಯೋ, ಕೆಂಪು ಈ ಥರ ಪೇಪರ್ಗಳನ್ನು ತೆಗೆದುಕೊಂಡು ನಾವು ಬಿಳಿಯ ಬಣ್ಣದಿಂದ ಒಂದು ಪುಟ್ಟ ಗೆರೆ ಹಾಕಿದರೂ ಸಹ ಆ ಬಿಳಿಯ ಬಣ್ಣ ಎಷ್ಟೊಂದು ಹೈಲೈಟಾಗಿ ಕಾಣುತ್ತೆ, ಎಷ್ಟೊಂದು ಡಾರ್ಕಾಗಿ ಕಾಣುತ್ತೆ ಆ ಬಣ್ಣದ ಪೇಪರ್ಗಳ ಮೇಲೆ. ಹೌದಾ? ಹಾಗೆ ನಮ್ಮ ಜೀವನ ಸಹ ನಮ್ಮ ಪರಿಸರ, ನಾವು ಏನು ಪ್ರತಿಭೆ ಇದೆ ನಮ್ಮಲ್ಲಿ, ಆದರೆ ನಮಗೆ ಏನೂ ಕಾಣ್ತಾ ಇಲ್ಲ, ನಮ್ಮ ಪ್ರತಿಭೆ ಕಾಣ್ತಾ ಇಲ್ಲ, ಅಥವಾ ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ ಅಂದರೆ, ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ, ಸಮಾಜದಲ್ಲಿ ಅಂದರೆ ಅದು ನಮ್ಮಲ್ಲಿರೋ ದೋಷ ಅಲ್ಲ. ಪ್ರತಿಭೆ ಇಲ್ಲ ಅಂತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದ್ದೇ ಇರುತ್ತೆ. ಆದರೆ ಆ ಪರಿಸರ ಏನಿರುತ್ತೆ, ಪರಿಸರವನ್ನು ನಾವು ಬದಲಾಯಿಸ್ಕೋಬೇಕು. ಆ ಪರಿಸರವನ್ನು ಬಿಟ್ಟು ನಾವು ಹೊರಗಡೆ ಬರಬೇಕು. ಬೇರೆ ಪರಿಸರವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಪ್ರತಿಭೆ ಎಲ್ಲಿ ನಮಗೆ ಫಲ ಕೊಡುತ್ತೋ, ನಮ್ಮ ಪ್ರತಿಭೆ ಎಲ್ಲಿ ನಮಗೆ ಒಂದು ಮುಂದೆ ಬರೋದಕ್ಕೆ ಅಥವಾ ಪ್ರತಿಭೆಯನ್ನು ಪ್ರೋತ್ಸಾಹಿಸ್ತಕ್ಕಂತಹ ಪರಿಸರದಲ್ಲಿ ಇದ್ದುಕೊಂಡು, ಅಂತಹ ವಾತಾವರಣದಲ್ಲಿ ಇದ್ದುಕೊಂಡು ನಾವು ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪ್ರತಿಭೆ ಹೊರಗಡೆ ಬರುತ್ತೆ. ನಾವು ಸಹ ಹೊಳೆಯುವ ಆ ಬಿಳಿ ಬಣ್ಣದ ಪೆನ್ಸಿಲ್ ಥರ ಬೇರೆ ಬಣ್ಣದ ಪೇಪರ್ಗಳ ಮೇಲೆ ಬರೆದ್ರೆ ಹೇಗೆ ಬಿಳಿಯ ಬಣ್ಣ ಹೊಳೆಯುತ್ತೋ, ಅದೇ ರೀತಿ ನಮ್ಮ ಪ್ರತಿಭೆಯನ್ನು ನಾವು ಸಹ ನಮ್ಮ ವಾತಾವರಣ ಬರೋವರೆಗೆ ನಾವಾದರೂ ಸೃಷ್ಟಿ ಮಾಡ್ಕೋಬೇಕು. ವಾತಾವರಣ ಆ ಥರದ ಪರಿಸರದಲ್ಲಿ ನಾವು ಇರಬೇಕು. ಅಕಸ್ಮಾತ್ ಬರದೇ ಇದ್ದರೆ ಒಂದಲ್ಲ ಒಂದಿನ ಖಂಡಿತವಾಗಿಯೂ ನಮಗೆ ಅಂಥ ಪರಿಸರ ಸಿಗುತ್ತೆ, ಅಂಥ ವಾತಾವರಣ ಬಂದೇ ಬರುತ್ತೆ. ಆ ಟೈಮಿಗೋಸ್ಕರ ನಾವು ಕಾಯಬೇಕು. ಅಂಥ ಒಂದು ಅದ್ಭುತ ಶಕ್ತಿ ನೋಡಿ ನಮ್ಮಲ್ಲೇ ಇದೆ. ನಮ್ಮ ಆಲೋಚನೆ, ನಾವು ದಿನನಿತ್ಯ ಬಳಸ್ತಕ್ಕಂಥ ಒಂದು ಪೆನ್ಸಿಲಿನ ಉದಾಹರಣೆಯನ್ನು ನಾನು ಹೀಗೆ ಯೋಚನೆ ಮಾಡ್ತಿರುವಾಗ ಬಂತು ನನಗೆ ಆ ಆಲೋಚನೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನಮ್ಮಲ್ಲಿ ಪ್ರತಿಭೆ ಇರುತ್ತೆ, ಅದರ ವಾತಾವರಣ ತಿಳಿಯಾಗಬೇಕಷ್ಟೇ. ಆ ವಾತಾವರಣ ಬರೋವರೆಗೂ ಸಹ ನಾವೆಲ್ಲರೂ ತಾಳ್ಮೆಯಿಂದ ಕಾಯೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.